ಸರಿ ಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿ ಆಪ್ತರು ಅನ್ನೋದು ಪ್ರಶ್ನೆ ಬರಲ್ಲ. ಅಪರಾಧ ಕೃತ್ಯ ಮಾಡಿದ್ರೆ ಯಾರ್ಯಾರು ಕೂಡ ಕಾನೂನಲ್ಲಿ ಎಲ್ಲರೂ ಒಂದೇ. ಸೊ ಕಾನೂನು ಅಡಿಯಲ್ಲಿ ಅವರು ಶಿಕ್ಷೆಗೆ ಒಳಪಡಲೇಬೇಕು. ಅದೇ ರೀತಿ ಈಗ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅದರ ಬಗ್ಗೆ ಕಾನೂನು ಪ್ರಕ್ರಿಯೆ ನಡೀತಿದೆ. ಸೊ ಈಗ ಅವರ ಆಪ್ತರಿಗೆ ಸೇರಿದಂಥ ಅಂದರೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಅಧ್ಯಕ್ಷ ಆಗಿರುವಂಥ ಮರಿಯೊಡರಿಗೆ ಸಂಬಂಧಪಟ್ಟ 20 ಕೋಟಿಗಿಂತ ಹೆಚ್ಚಿನ ಬೆಲೆ ಬಾಳುವಂಥ ಆಸ್ತಿಯನ್ನು ಜಾರಿ ನಿರ್ದೇಶನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಸೊ ಇದೇ ರೀತಿ ಇನ್ನೂ ಹಲವಾರು ಪ್ರಭಾವಿ ವ್ಯಕ್ತಿಗಳ ಆಸ್ತಿಗಳು ಕೂಡ ಅಕ್ರಮವಾಗಿ ಪಡೆದಿರೋಂಥ ಆಸ್ತಿಗಳು ಕೂಡ ವಶಪಡಿಸ್ಕೊಳ್ಳೋ ಎಲ್ಲ ಸಾಧ್ಯತೆ ಇದೆ. ಸೊ ಇದು ಪ್ರಜೆಗಳು ಗಮನಿಸಬೇಕು. ನಿಜವಾದ ಜನಸಮಸ್ಯೆ ಇರಬೇಕಂತ ಸರ್ಕಾರಿ ಆಸ್ತಿಗಳು ಕೆಲವು ಪ್ರಭಾವಿ ವ್ಯಕ್ತಿಗಳ ಪಾಲಾಗ್ತಿರೋದನ್ನು ಪ್ರತಿಯೊಬ್ಬ ನಾಗರಿಕರು ಪ್ರಶ್ನೆ ಮಾಡಿದ್ರೆ ಅದು ಮರಳಿ ಸರ್ಕಾರಕ್ಕೆ ಬರುತ್ತೆ. ಆ ಹಣ ಜನಸಾಮಾನ್ಯರ ಒಂದು ಅಥವಾ ದೇಶದ ಅಭಿವೃದ್ಧಿಗೆ ವಿನಿಯೋಗ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಎಚ್ಚೆತ್ಕೊಳ್ಬೇಕು. ಎಷ್ಟೇ ಪ್ರಭಾವಿ ವ್ಯಕ್ತಿ ಆದರೂ ಕೂಡ ಕಾನೂನುಬದ್ಧ ಹೋರಾಟ ಮಾಡಿದ್ರೆ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ಬೋದನ್ನು ತಿಳ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ಈಗ ಈ ಪ್ರಕರಣದಲ್ಲಿ ಮೂಢ ಪ್ರಕರಣದಲ್ಲಿ ಹಿಂದಿನ ಅಧ್ಯಕ್ಷರಾದ ರಾಜೀವ್ ಇರ್ಬೋದು, ಆಮೇಲೆ ಮಾಹಿತರಾದಂಥ ನಟೇಶ್ ಇರ್ಬೋದು, ಅದಾದಮೇಲೆ ಶಾಸಕರು ಎಲ್ಲ ಪಾತ್ರಗಳಿದೆ. ಅದ್ರ ಬಗ್ಗೆ ಏನು ತನಿಖೆ ಇದೆ? ಹೌದು ಸರ್, ತನಿಖೆ ನಡೀತಿದೆ. ಮತ್ತು ಕೆಲವರು ಸರ್ಕಾರದಿಂದ ಕಾನೂನು ಪ್ರಕಾರ ಅನುಮತಿ ಪಡೆಯುವಂಥ ಪ್ರಕ್ರಿಯೆ ಕೂಡ ನಡೀತಿದೆ. ಸೊ ಅವೆಲ್ಲ ಬಂದ ನಂತರ ಮತ್ತು ಜಾರಿ ನಿರ್ದೇಶನಗಳು ಕೂಡ ಅವರು ಕೂಡ ಕೆಲವು ಕಾನೂನಾತ್ಮಕವಾಗಿ ಒಂದು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಅವೆಲ್ಲ ಮುಗಿದ ನಂತರ ಹಂತವಾಗಿ ಯಾರು ಅಪರಾಧ ಕೃತ್ಯ ಮಾಡಿದ್ರೆ ಅವರೆಲ್ಲರೂ ವಿರುದ್ಧ ಕ್ರಮ ಆಗಿರುತ್ತೆ. ಮತ್ತು ಅಕ್ರಮ ಪಡೆದಂಥ ಎಲ್ಲ ನಿವೇಶನ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವ್ರು ಏನು ತಪ್ಪು ತಿಳ್ಕೊಂಡ್ರೆ ನಾವು ಬೇರೆ ಮಾರಾಟ ಮಾಡಿಬಿಟ್ರೆ ಅಥವಾ ಮನೆ ಕಟ್ಟಿಬಿಟ್ರೆ ಆಸ್ತಿನ ಹಾಕ್ಲಿಕ್ಕೆ ಬರೋಲ್ಲ, ಮತ್ತೊಂದು ಆಗಿದೆ ಅಂತೇಳಿ ತಪ್ಪು ತಿಳುವಳಿಕೆಯಿಂದ ಬೇರೆಯವ್ರು ಮಾರಾಟ ಮಾಡೋವಂಥದ್ದು ಅಥವಾ ಬೇರೆಯವ್ರು ಕಡಿಮೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಖರೀದಿ ಮಾಡೋವಂಥದ್ದು, ದಿಢೀರಂತ ಮನೆ ಕಟ್ಟುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಇದು ಅವ್ರು ಏನೇ ಮಾಡಿದ್ರು ಕೂಡ ಆ 50 ಏನು ಅಕ್ರಮ ನಿವೇಶನ ಪಡೆದರೆ ಆ ಎಲ್ಲ ನಿವೇಶನಗಳು ಕೂಡ ಸರ್ಕಾರಕ್ಕೆ ವಶಕ್ಕೆ ಬರೋದಂತೂ ಖಚಿತ. ಹಾಗಾಗಿ ಯಾರೂ ಕೂಡ ತಪ್ಪು ತಿಳುವಳಿಕೆಯಿಂದ ಅನಾವಶ್ಯಕವಾಗಿ ಮನೆ ಕಟ್ಟುವಂಥದ್ದು ಅಥವಾ ಖರೀದಿ ಮಾಡುವಂಥದ್ದು ಮಾಡಬಾರ್ದು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಈಗ CM ಪ್ರಕರಣ ಅಂತ ಚಾಲೆಂಜಿಂಗ್ ಕೇಸ್ ಇದೆಯಲ್ಲ, ಏನಾಯ್ತು ಸರ್? ಅದು ನಿನ್ನೆ ಒಂದು ಆದೇಶ ಮಾಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯ ದಿನಾಂಕ ನಿಗದಿ ಮಾಡಿದ್ವಿ. ಸಂಜೆ ಒಂದು 4 ಗಂಟೆ 5 ಗಂಟೆಗೆ ಆದೇಶ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಹಲವಾರು ವಿಚಾರಗಳು ಇರೋದ್ರಿಂದ ಮತ್ತು ದೊಡ್ಡ ಮಟ್ಟದ ಒಂದು ದಾಖಲಾತಿಗಳು ಇರೋದ್ರಿಂದ ಅವೆಲ್ಲವನ್ನು ಪರಿಶೀಲನೆ ಮಾಡಿ ಆದೇಶ ಮಾಡೋದಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಮುಂದಿನ 28ನೇ ತಾರೀಕು ದಿನಾಂಕ ನಿಗದಿ ಮಾಡಿದರೆ ಬಹುಶಃ ಅವತ್ತು ಇದು ಆದೇಶ ಹಾಗೆ ಆಗುತ್ತೆ. ಅದಾದ ನಂತರ ಮತ್ತಷ್ಟು ಬೆಳವಣಿಗೆಗಳು ಮುಂದುವರಿಯುತ್ತೆ. 28ರ ಆದೇಶದ ಬಗ್ಗೆ ಒಂದು ಹೋಪ್ ಇದೆಯಾ ಸರ್? ಖಂಡಿತವಲ್ಲ ಸರ್. ನಾನು ಏನು ಆರೋಪ ಮಾಡಿದೆ ಅದಕ್ಕೆ ಪೂರಕವಾದಂತಹ ಪ್ರತಿಯೊಂದು ದಾಖಲೆಗಳನ್ನು ಅಂಶಗಳನ್ನು ಮನೆಯಲ್ಲ ಗಮನಕ್ಕೆ ತಂದಿದ್ದೀನಿ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದರೆ ಯಾವುದೇ ಒಂದು ಅಪರಾಧ ಪ್ರಕರಣ ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಒಂದಕ್ಕೊಂದು ಪೂರಕವಾಗಿ ಇರಬೇಕು. ಅಂದರೆ ಸರಪಳಿ ರೂಪದಲ್ಲಿ ಸರಪಳಿ ರೂಪದಲ್ಲಿ ಒಂದಕ್ಕೊಂದು ಪೂರಕವಾಗಿರ್ಬೇಕು. ಅದೇ ರೀತಿ ಪ್ರಾರಂಭದಿಂದ ಈ ಕೆಸರಕ್ರಮ ಸರ ನಂಬರ್ 464 ಸಂಬಂಧಪಟ್ಟಾಗೆ ಇವರೇನು ಅಪರಾಧ ಕೃತ್ಯ ಮಾಡಿದರೆ ಅದಕ್ಕೆ ಪೂರಕವಾದಂಥ ಪ್ರತಿಯೊಂದು ದಾಖಲೆಗಳು ಒಂದಕ್ಕೊಂದು ಪೂರಕವಾದ ದಾಖಲೆಗಳನ್ನು ನಾನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೀನಿ. ಅದೆಲ್ಲವನ್ನು ಕೂಡ ಗಮನಕ್ಕೆ ತಂದಿದ್ದೀನಿ. ಈಗಾಗಲೇ ಮಾನ್ಯ ನ್ಯಾಯಾಲಯ ನಿನ್ನೆ ತೀರ್ಪು ಕೊಡೋದಕ್ಕೆ ಸ್ವಲ್ಪ ವಿಳಂಬ ಆಗಿರೋದು. ಯಾಕಂದರೆ ಅಷ್ಟು ದಾಖಲಾತಿಗಳು ಮಾನ್ಯ ನ್ಯಾಯಾಲಯಕ್ಕೆ ನಾನು ಹಾಜರುಪಡಿಸಿದ್ದೀನಿ. ಇಡೀ ಪ್ರಕರಣ ಇದೆಯಲ್ಲ, ತನಿಖೆ ಇದೆಯಲ್ಲ, ಅದು ಇನ್ನಷ್ಟು ದಿನಕ್ಕೆ ಮುಳ್ಳಾಗ್ಬೋದಾ, ಟೈಟ್ ಆಗ್ಬೋದಾ ಇಡೀ ತನಿಖೆ? ಸರ್ ಖಂಡಿತವಾಗಿ ಈಗಾಗಲೇ ಹೇಳೋದಲ್ಲ, 50 ಅನುಪಾತದಲ್ಲಿ ಯಾರು ನಿವೇಶನ ಪಡೆದಿದ್ದಾರೆ, ನೂರಾರು ಜನ ಸಾವಿರಾರು ನಿವೇಶನ ಪಡೆದಿದ್ದಾರೆ. ಈಗಿರೋ ದಾಖಲಾತಿಗಳ ಪ್ರಕಾರ ಅಂದರೆ ಜಾರಿ ನಿರ್ದೇಶನದ ಮಾಹಿತಿ ಪ್ರಕಾರ 1095 ನಿವೇಶನಗಳು ಅಕ್ರಮ ಪಡೆದಿದ್ದಾರೆ ಬಂದಿದೆ. ಅಷ್ಟು ನಿವೇಶನಗಳು ಮತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿ ಬರ್ಬೋದು. ಅಂದರೆ ಮತ್ತಷ್ಟು ನಿವೇಶನಗಳ ಬಗ್ಗೆ ಮಾಹಿತಿ ಬರ್ಬೋದು. ಆ ಎಲ್ಲ ನಿವೇಶನಗಳು ಖಂಡಿತವಾದ ಸರ್ಕಾರಕ್ಕೆ ವಶಕ್ಕೆ ಅಂದರೆ ಪ್ರಾಧಿಕಾರದ ವಶಕ್ಕೆ ಬಂದೇ ಬರ್ತಿದೆ. ಖಂಡಿತವಲ್ಲ ಸರ್. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಏನು ಜನಪ್ರತಿನಿಧಿ ವಿಶೇಷಣದಲ್ಲಿ ಒಂದು ಆದೇಶ ಬಾಕಿ ಇದೆ. ಆ ಆದೇಶಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರೆ. ಆ ಆದೇಶ ಬಂದ ನಂತರ ಅವರ ಏನು ಪ್ರಕ್ರಿಯೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತಾರೆ ಅನ್ನೋ ನನಗೆ ತಿಳಿದು. ಸರ್ ಖಂಡಿತವಲ್ಲ ಸರ್. ನನಗೆ ಅಷ್ಟು ಭರವಸೆ ಇರೋದು, ನಾನು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾಯಿದ್ದೀನಿ. ಈಗಾಗಲೇ EDR ಪ್ರಕಾರ 460 ಕೋಟಿ ರೂಪಾಯಿಗೆ ಅಷ್ಟು ದೊಡ್ಡ ಮಟ್ಟದ ಆಸ್ತಿನ ತಾತ್ಕಾಲಿಕ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಮತ್ತು ಈಗಾಗಲೇ ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರೇ 60 ಕೋಟಿಗಿಂತ ಹೆಚ್ಚಿನ ಬೆಲೆ ಬಾಳುವಂಥ ನಿವೇಶನವನ್ನು 14 ದಿನ ವಾಪಸ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ನನ್ನ ಒಂದು ಹೋರಾಟಕ್ಕೆ ಪೂರಕವಾಗಿರೋಂಥ ಒಂದು ಸಾಧನೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಅವರು ಎಷ್ಟೇ ಪ್ರಭಾವಿ ವ್ಯಕ್ತಿ ಆಗಿದ್ರು ಕೂಡ ಇನ್ನೂ ಸಾವಿರಾರು ಕೋಟಿ ಬೆಲೆ ಬಾಳುವಂಥ ನಿವೇಶನಗಳು ವಶಪಡಿಸ್ಕೊಳ್ತಾ ನನ್ನ ಒಂದು ಹೋರಾಟಕ್ಕೆ ಜಯ ಸಿಕ್ಕುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ.